ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿಯವರಿಗೆ ಈ ವರ್ಷ ವಿಶೇಷವಾಗಿ ಯಾವ ರೀತಿ ಇರುತ್ತದೆ, ಈ ಒಂದು ವರ್ಷದಿಂದ ಯಾವ ರೀತಿಯಾದ ಒಂದು ಸರ್ವ ಸುಖವನ್ನು ಅನುಭವಿಸಲು ಯಾವ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಈ ಒಂದು ಜುಲೈ ತಿಂಗಳಿಂದ 2028ರವರೆಗೂ ಕೂಡ ಈ ರಾಶಿಯವರಿಗೆ ಶನಿದೇವರ ಪವಾಡವೇ ನಡೆಯುತ್ತೆ ಅಂತ ಹೇಳಲಾಗುತ್ತಿದೆ. ಹಾಗಾದರೆ ಯಾವ ಪವಾಡಗಳು ನಡೆಯುತ್ತೆ, ಟೋಟಲ್ ಇನ್ಫಾರ್ಮೇಷನನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ಒಂದು ಕುಂಭರಾಶಿಯವರ ಜೀವನ ಯಾವ ರೀತಿಯಾಗಿ ಈ ಒಂದು ಜುಲೈ ತಿಂಗಳಿಂದ ಬದಲಾಗುತ್ತೆ, ಯಾವೆಲ್ಲ ರೀತಿಯ ಒಂದು ಹೊಸದಾಗಿ ಬದಲಾವಣೆಯನ್ನು ಜೀವನದಲ್ಲಿ ಕಂಡುಕೊಳ್ತಾರೆ, ಯಾವ ರೀತಿ ಒಂದು ವಿಶೇಷವಾದ ಒಂದು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಇವರ ಜೀವನ ಬದಲಾಗುತ್ತೆ. ಇದರ ಜೊತೆಗೆ ಸರಳವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಅಂದರೆ ಈ ತಿಂಗಳು ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ಖಂಡಿತ ನೋಡೋಣ. ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಸಾಕು. ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡುವುದರಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಾ, ಏನೆಲ್ಲ ರೀತಿಯ ಸಮಸ್ಯೆ ಎದುರಾಗುತ್ತೆ ಅಂತ, ಪರಿಹಾರಗಳೇನು, ಟೋಟಲ್ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋನ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿಯವರಿಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೊದಲಿಗೆ ಕುಂಭರಾಶಿಯವರ ಜೀವನದಲ್ಲಿ ಅದ್ಭುತವಾಗಿ ಘಟನೆಗಳು, ಶನಿದೇವನ ವಿಶೇಷವಾದ ಪವಾಡ ನಡೆಯುತ್ತದೆ. ಈ ಒಂದು ವಾರ್ಷಿಕ ಜಾತಕದ ಅಂದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿ ಶನಿ ಪ್ರಭಾವದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ, ಹಾಗೆ 2028ರವರೆಗೆ ಈ ಒಂದು ಮಿಶ್ರ ಫಲಿತಾಂಶಗಳನ್ನು ಯಾವ ರೀತಿ ತಂದುಕೊಡುತ್ತದೆ. ಗುರುವು 4ನೇ ಮನೆಯ ಮೂಲಕ ಸಾಗುತ್ತಾನೆ. ಮೇ 25ರಿಂದ ಗುರುವು ಕುಂಭರಾಶಿಯ 5ನೇ ಮನೆಯ ಮೂಲಕ ಸಾಗುತ್ತಾನೆ. ಇದರಿಂದ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಕೂಡ 2025ರವರೆಗೂ ಗುರುವು ಕುಂಭರಾಶಿಯ 6ನೇ ಮನೆಯ ಮೂಲಕ ಸಾಗುತ್ತಾನೆ. ವರ್ಷದ ಆರಂಭವು ನಿಮಗೆ ಉಡುಗೊರೆಯಾಗಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಅದೃಶ್ಯವನ್ನು ಕಂಡುಕೊಳ್ತೀರಾ. ಅದೇ ರೀತಿಯಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ಳಬಹುದು. ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ಆದಾಯದ ಒಳಹರಿವು ಉತ್ತಮವಾಗಿರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು 2025ರ ವರ್ಷವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ಪಡೆಯುವಂತೆ ಮಾಡಲಿದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ನಕ್ಷತ್ರಗಳು ತುಂಬ ಚೆನ್ನಾಗಿರುವ ಕಾರಣದಿಂದಾಗಿ ಸ್ನೇಹಿತರೆ, ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ನಿಮಗೆ ತಿಳಿದಿರೋ ರೀತಿಯಲ್ಲಿ ನೀವು ಯಾವುದೇ ರೀತಿ ಕಷ್ಟಗಳು ಬಂದರೂ ಕೂಡ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳುವುದರ ಮೂಲಕ ಜೀವನ ಉತ್ತಮವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಮಹತ್ವದ ಘಟನೆಗಳನ್ನು ಪ್ರೇರೇಪಿಸುವ ಸಾಮರ್ಥ್ಯ ಕೂಡ ಹೊಂದಿದ್ದೀರಾ. ನೀವು ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ನಿರೀಕ್ಷಿಸಬಹುದಾಗಿದೆ. ಸುತ್ತಲೂ ಸಂತೋಷದ ವಾತಾವರಣ ಇರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದರಿಂದ ನೀವು ಬಹಳಷ್ಟು ಹಣವನ್ನು ಗಳಿಸಿಕೊಳ್ತೀರಾ. ಆರೋಗ್ಯಕರ ಜೀವನ ಶೈಲಿಗೆ ಅಂಟಿಕೊಳ್ಳಬಹುದು. ಈ ಅವಧಿಯಲ್ಲಿ ನೀವು ಅತ್ಯುತ್ತಮವಾದ ಆರೋಗ್ಯವನ್ನು ಆನಂದಿಸುತ್ತೀರಾ. ನೀವು ಈ ಒಂದು ಸಮಯದಲ್ಲಿ ಉತ್ತಮ ಮಟ್ಟದ ಫಿಟ್ನೆಸ್ಸನ್ನು ಆನಂದಿಸಬಹುದು. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವಂಥವರಿಗೆ ವರ್ಷದ ಮೊದಲ ಅರ್ಧದಲ್ಲಿ ಉತ್ತಮ ಉದ್ಯೋಗ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಆಗಬಹುದು. ಇನ್ನು ನಿಮಗೆ ವರ್ಷದ ಒಂದು ಪೂರ್ತಿ ಏನೆಲ್ಲ ಬದಲಾವಣೆಗಳು ಆಗುತ್ತದೆ, ಯಾವ ರೀತಿ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು, ಟೋಟಲ್ ಆದ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಸ್ನೇಹಿತರೆ, ಶನಿ ಪವಾಡದಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಅದೇ ರೀತಿಯಾಗಿ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನು ಕಂಡುಕೊಳ್ತೀರಾ. ಕುಂಭರಾಶಿಯವರು ಈ ಒಂದು 2025ರಲ್ಲಿ ಹಣಕಾಸಿನ ಭವಿಷ್ಯವನ್ನು ತಿಳಿದುಕೊಳ್ಳೋದಾದರೆ ಈ ಒಂದು ಸಂದರ್ಭದಿಂದ ನೀವು 2085ರ ವರ್ಷಗಳವರೆಗೂ ಕೂಡ ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಲಪಡಿಸಿಕೊಳ್ಳಬಹುದು. ಇನ್ನು ಕುಂಭರಾಶಿಯವರು 2025ರ ಆರ್ಥಿಕ ಜಾತಕದ ಪ್ರಕಾರ ನಿಮ್ಮ ಆರ್ಥಿಕ ವಿಷಯಗಳಿಗೆ ಉತ್ತಮ ವರ್ಷವಾಗಿರುತ್ತದೆ. 25ರ ಆರಂಭದ ತಿಂಗಳು ನಿಮಗೆ ಬಹಳಷ್ಟು ಅತ್ಯುತ್ತಮವಾಗಿದ್ದರಿಂದ ಶನಿ ಅಮಾವಾಸ್ಯೆ ಮುಗಿದ ನಂತರ ಹಣದ ಒಳಹರಿವು ಹೆಚ್ಚಾಗುತ್ತಾ ಹೋಗುತ್ತೆ, ಉತ್ತಮವಾಗಿರುತ್ತೆ ಮತ್ತು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಎಚ್ಚರಿಸಿಕೊಳ್ಳಬಹುದು. ನೀವು ನಿಮ್ಮ ವ್ಯವಹಾರಗಳಲ್ಲಿ ನೀವು ಬಯಸಿದಂಥ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಯಶಸ್ಸು ಸಿಗುತ್ತದೆ. ಇನ್ನು ಎಲ್ಲ ರೀತಿಯ ಕೆಲಸದಲ್ಲೂ ಯಶಸ್ಸನ್ನು ಪಡ್ಕೋತೀರಾ.
ಈ ವರ್ಷ ನಿಮ್ಮ ಸ್ನೇಹಿತರೊಂದಿಗೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಈ ಸಮಯದಲ್ಲಿ ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಏಕೆಂದರೆ ನಿಮ್ಮ ಅದೃಷ್ಟವು ಪ್ರತಿಯೊಂದು ರೀತಿಯಲ್ಲೂ ಪ್ರಯತ್ನದಲ್ಲೂ ಕೂಡ ನಿಮ್ಮನ್ನು ಬೆಂಬಲಿಸುತ್ತದೆ. ಇದರಿಂದ ನೀವು ಉತ್ತಮ ಹಣವನ್ನು ಕೂಡ ಗಳಿಸಬಹುದಾಗಿದೆ. ಸ್ನೇಹಿತರೆ, ನಿಮ್ಮ ಆರ್ಥಿಕ ಸ್ಥಿತಿಯು ಅಗತ್ಯವಾಗಿರುವುದರಿಂದ ನಿಮಗೆ ಎಲ್ಲ ರೀತಿಯ ಒಂದು ವಿಶೇಷವಾಗಿ ಹಣಕಾಸಿನ ಸೌಲಭ್ಯ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ತ್ವರಿತವಾಗಿ ಹಣಕಾಸನ್ನು ಪೂರೈಸಲು ನಿಮಗೆ ಸಾಧ್ಯ ಆಗುತ್ತೆ. ಈ ವರ್ಷ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸೂಕ್ತವಾಗಿದೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಈ ವರ್ಷ ವ್ಯವಹಾರದಲ್ಲಿರುವ ಜನರಿಗೆ ಅದೃಷ್ಟಶಾಲಿಯಾಗಿರುವುದರಿಂದ ನಿಮ್ಮ ವ್ಯವಹಾರಗಳು ಬೆಳೆಯಲು ನೀವು ಅನೇಕ ವಿಭಿನ್ನ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವನ್ನು ಪಡ್ಕೊಳ್ತೀರಿ. ಇದರಿಂದ ನೀವು ಮಾಡುವ ಎಲ್ಲ ರೀತಿ ಕೆಲಸದಲ್ಲೂ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹಿರಿಯರ ಬೆಂಬಲವನ್ನು ಪಡ್ಕೊಳ್ಳಲಿದ್ದೀರಾ. ಶನಿದೇವನ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸ್ತೀರಾ. ನೀವು ಶೀಘ್ರದಲ್ಲೇ ಪ್ರತಿಯೊಂದು ಕೆಲಸವನ್ನು ಕೂಡ ಪೂರ್ಣಗೊಳಿಸುವಂತಹ ತರಾತುರಿಯಲ್ಲಿ ಎಲ್ಲ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀರಾ. ಇದರಿಂದ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ತಿಳಿಸಲಾಗಿದೆ. ಇನ್ನು ಈ ಜನರು ನಿಮ್ಮಿಂದ ಆರ್ಥಿಕ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಈ ವರ್ಷ ಮಹಿಳೆಯರು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಉತ್ತಮ ಅವಕಾಶವನ್ನು ಪಡೆಯಬಹುದಾಗಿದೆ. ನಿಮ್ಮ ಇಚ್ಛೆಯ ಯೋಜನೆಯಲ್ಲಿ ನೀವು ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಬಹುದು. ಕುಂಭರಾಶಿಯ ಮಹಿಳೆಯರು ತಮ್ಮ ಮನಸ್ಸಿನಲ್ಲಿ ಬಂದದ್ದನ್ನು ಮಾಡುವಲ್ಲಿ ನಂಬಿಕೆ ಇರುತ್ತದೆ. ತಮ್ಮ ಗುರಿಗಳ ಬಗ್ಗೆ ಹೆಚ್ಚಿನ ಒಂದು ಕನಸು ಸ್ಪಷ್ಟವಾಗಿರುತ್ತದೆ. ನಿಮ್ಮ ಆಹಾರ ವಲಯ ಸೌಂದರ್ಯವರ್ಧಕಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಈ ವರ್ಷ ನಿಮಗೆ ಉತ್ತಮ ಆದಾಯ ಸಿಗುತ್ತೆ ಸ್ನೇಹಿತರೆ, ಮತ್ತು ನೀವು ಬೇರೆಯವರನ್ನು ಅವಲಂಬಿಸಬೇಕಾಗಿಲ್ಲ ಅಂತಾನೆ ಹೇಳಬಹುದು. ಟೋಟಲ್ ಆಗಿ ಈ ಒಂದು 2025ರಿಂದ ಹಿಡಿದು 2028ರವರೆಗೆ ಶನಿ ಪ್ರಭಾವದಿಂದ ನಿಮ್ಮ ಆದಾಯದ ಕೂಡ ಮಿಶ್ರ ಫಲಿತಾಂಶವನ್ನು ಹೊಂದಿರುತ್ತೆ. ಇದರಿಂದ ಕೂಡ ನೀವು ಹೆಚ್ಚು ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ತೀರಾ. ಎರಡನೆಯದಾಗಿ ಕುಂಭರಾಶಿಯವರಿಗೆ ವಾರ್ಷಿಕವಾಗಿ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋದಾದರೆ ನಿಮ್ಮ ಆರೋಗ್ಯ ಹೇಗಿರುತ್ತೆ, ಶನಿ ಪ್ರಭಾವದಿಂದ ಯಾವ ರೀತಿಯ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು, ಯಾವೆಲ್ಲ ರೀತಿಯ ಅದೃಷ್ಟವನ್ನು ನೋಡಲಿದ್ದೀರಾ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ವರ್ಷ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಒಳಗಾಗಬಹುದಾಗಿದೆ. ಆದರೆ ಈ ವರ್ಷ ನಿಮ್ಮ ಬಗ್ಗೆ ನೀವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಇಲ್ಲದಿದ್ದರೆ ನೀವು ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರುತ್ತೆ ಎಂಬುದು ಖಂಡಿತವಾಗಿಯೂ ಕೂಡ ನೀವು ನೆನಪಿಟ್ಟುಕೊಳ್ಳಬೇಕು. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ವರ್ಷದ ಆರಂಭ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿತ್ತು. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಗಂಭೀರ ಸಮಸ್ಯೆ ಇರೋದಿಲ್ಲ. ಕಳೆದ ವರ್ಷಕ್ಕಿಂತ ಅಂದರೆ ಹೋದ ವರ್ಷಕ್ಕಿಂತ 2024ಕ್ಕಿಂತ 2025ರ ವರ್ಷ ನೀವು ಬಹಳಷ್ಟು ಉತ್ತಮವಾಗಿರ್ತೀರ. ಆರೋಗ್ಯ ದೃಷ್ಟಿ ಮತ್ತು ನಿಮ್ಮ ವೃತ್ತಿಯ ಜೀವನದಲ್ಲಿ ನಿಮ್ಮ ಕುಟುಂಬದ ವಿಷಯಗಳು ಉತ್ತಮವಾಗಿರುತ್ತೆ. ಇನ್ನು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತದೆ. ನೀವು ನಿಮ್ಮ ಎಲ್ಲ ರೀತಿಯ ಕೆಲಸಗಳನ್ನು ಕೂಡ ಉತ್ಸಾಹದಿಂದ ಮಾಡಿ ಮುಗಿಸ್ತೀರಾ. ಇದರಿಂದ ಹೆಚ್ಚಿನ ಲಾಭವನ್ನು ಕೂಡ ಕಂಡುಕೊಳ್ತೀರಾ. ಪ್ರತಿಯೊಂದು ಪರಿಸ್ಥಿತಿಯನ್ನು ಸಕಾರಾತ್ಮಕ ರೀತಿಯಲ್ಲಿ ಎದುರಿಸಬಹುದು. ಈ ವರ್ಷ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗಿರುತ್ತದೆ. ಆದರೆ ಹೆಚ್ಚಿನ ಒಂದು ಕೆಲಸದ ಒತ್ತಡದಿಂದಾಗಿ ನೀವು ಸ್ವಲ್ಪ ಒಂದು ತೊಂದರೆಗೆ ಒಳಗಾಗ್ತೀರಾ ಮತ್ತು ಗೊಂದಲಕ್ಕೆ ಒಳಗಾಗ್ತೀರಾ. ಜೊತೆಗೆ ವಿಶ್ರಾಂತಿಯನ್ನು ಪಡಿಬೇಕು. ವಿಶ್ರಾಂತಿ ಪಡೆಯಲು ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು. ಆದ್ದರಿಂದ ಕೆಲಸದಲ್ಲಿ ಹೊರಗೆ ತಿನ್ನುವುದನ್ನು ತಪ್ಪಿಸಬೇಕಾಗುತ್ತದೆ. ಆರೋಗ್ಯವಂತ ಜನರು ಆಲಸ್ಯ ಅನುಭವಿಸಬಹುದು. ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಅನುಭವಿಸುವಂಥ ಕೆಲವೊಂದಿಷ್ಟು ಸವಾಲುಗಳು ಬರುತ್ತೆ. ಆದ್ದರಿಂದ ನೀವು ಎಲ್ಲ ರೀತಿಯ ಕೆಲಸಗಳನ್ನು ನಿರ್ವಹಿಸುವಾಗ ನಿಮಗೂ ಕೂಡ ರೆಸ್ಟ್ನ ಇಂಪಾರ್ಟೆಂಟ್ ಆಗಿ ಕೊಡಲೇಬೇಕು. ಇನ್ನು ಭುಜ ನೋವು, ಕೈಕಾಲು ನೋವು ಮುಂತಾದ ನೋವುಗಳು, ಸಣ್ಣ ಪುಟ್ಟ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದಾಗಿದೆ. ಇನ್ನು ಮಧುಮೇಹ ಇರೋರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅತಿ ಹೆಚ್ಚಾಗಿ ಎಲ್ಲವೂ ಕೂಡ ಸರಿಯಾಗುವುದರಿಂದ ಚಿಂತಿಸಬೇಡಿ ಸ್ನೇಹಿತರೆ. ಎಲ್ಲ ಕೂಡ ಆರೋಗ್ಯ ಸಮಸ್ಯೆ ಆದಷ್ಟು ಬೇಗ ಶನಿದೇವನ ಕೃಪಾ ಕಟಾಕ್ಷದಿಂದ ದೂರ ಆಗುತ್ತೆ. ಇದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್, ವ್ಯಾಯಾಮ ಮತ್ತು ತಾಜಾ ತರಕಾರಿ, ಹಣ್ಣುಗಳನ್ನು ಸೇವಿಸುವುದು ಅತ್ಯುತ್ತಮ. ಇನ್ನು ಹಣ್ಣಿನ ರಸವನ್ನು ಕುಡಿಯಿರಿ. ನಿಮ್ಮ ದಿನಚರ್ಯವನ್ನು ವಾಕಿಂಗ್ ಮಾಡುವ ಮೂಲಕ ಬದಲಾಯಿಸಿಕೊಳ್ಳಬಹುದು. ಸೂಕ್ತವಾಗಿ ಪ್ರತಿದಿನ ಸ್ವಲ್ಪ ನಡಿಬೇಕು. ಈ ವರ್ಷ ವಿಶೇಷವಾಗಿದೆ, ಏಕೆಂದರೆ ನೀವು ಈ ವರ್ಷ ಶ್ರಮಿಸಿದರೆ ನಿಮ್ಮ ಆರೋಗ್ಯವೂ ಕೂಡ ಹದಗೆಡುವುದಿಲ್ಲ. ವರ್ಷದ ಕೊನೆಯ ತ್ರೈಮಾಸಿಕ ನಿಮಗೆ ಒಳ್ಳೆಯದಲ್ಲ ಅಂತಾನೆ ಹೇಳಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಅದರಲ್ಲೂ ಕೂಡ ಈ ಒಂದು ಏಪ್ರಿಲ್, ಮೇ, ಜೂನ್ 3 ತಿಂಗಳು ಚೆನ್ನಾಗಿದೆ. ಈ 3 ತಿಂಗಳಾದ ನಂತರ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ದಲ್ಲಿ
ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳಬಹುದು. ಇನ್ನು ಕುಟುಂಬ ವಾರ್ಷಿಕ ಭವಿಷ್ಯವನ್ನು ನೋಡೋದಾದರೆ ಈ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ, ನಿಮಗೆ ಬಹಳಷ್ಟು ಲಾಭ ಹಾಗೂ ಅದೃಷ್ಟ ಇರೋದರಿಂದ ನಿಮ್ಮ ವೃತ್ತಿಯ ಜೀವನವನ್ನು ನಿರ್ವಹಿಸಲು ನಿಮಗೆ ಅನೇಕ ರೀತಿಯ ಅವಕಾಶಗಳು ಸಿಗುತ್ತಾ ಹೋಗುತ್ತೆ. ನಿಮ್ಮ ವೃತ್ತಿಯ ಜೀವನದ ಬಗ್ಗೆ ತಿಳಿಸಿಕೊಡೋದಾದರೆ ನಿಮ್ಮ ಕನಸುಗಳು ನನಸಾಗುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸ್ತೀರಾ. ಕುಂಭರಾಶಿ ವಿದ್ಯಾರ್ಥಿಗಳು ಕಳೆದ ವರ್ಷಕ್ಕಿಂತ ಈ ಒಂದು ವರ್ಷ ತಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತಾರೆ. ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ನಿಮಗೆ ಅನೇಕ ರೀತಿಯ ಸುವರ್ಣ ಅವಕಾಶಗಳು ಸಿಗ್ತವೆ. ಗುರುವಿನ ಪ್ರೋತ್ಸಾಹದಾಯಕವಾದ ಅಂಶದಿಂದಾಗಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಸಾಧ್ಯತೆ ಇದೆ. ನಿಮಗೆ ಯಾವುದೇ ರೀತಿಯ ಉತ್ತಮ ಕಂಪನಿಗಳಲ್ಲಿ ಕೆಲಸ ಮಾಡಲು ಅವಕಾಶಗಳು ಸಿಗುತ್ತದೆ. ಶನಿದೇವರ ಕೃಪೆಯಿಂದಾಗಿ ಉತ್ತಮ ಆದಾಯದ ಜೊತೆಗೆ ನಿಮಗೆ ಉತ್ತಮ ಸ್ಥಾನಮಾನ ಗೌರವ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಿಮಗೆ ಮುನ್ನಡೆ ಸಾಗಲು ಸಾಧ್ಯವಾಗುತ್ತದೆ. ಪ್ರಯತ್ನ ಮಾಡುವಂಥ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಈ ಒಂದು ವರ್ಷ ನಿಮಗೆ ಅಂಕಗಳು ಅತ್ಯುತ್ತಮವಾಗಿ ದೊರೆಯುತ್ತದೆ. ನೀವು ಪ್ರಸಿದ್ಧ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೆಯಬಹುದು. ಉನ್ನತ ವ್ಯಾಸಂಗಕ್ಕಾಗಿ ನೀವು ವಿದೇಶಕ್ಕೆ ಹೋಗಬಹುದಾಗಿದೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ 2025ರಲ್ಲಿ ಹಣಕಾಸಿನ ಪ್ರಗತಿ ಇರುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗಲಿದೆ. ಕುಟುಂಬದಲ್ಲಿ ಸಂತೋಷ, ಶಾಂತಿ ಇರುತ್ತದೆ. ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದ್ದು ಶನಿದೇವನು ನಿಮಗೆ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ನಿಮ್ಮ ಮೊದಲ ಮನೆಯಿಂದ ಎರಡನೇ ಮನೆಗೆ ಪ್ರವೇಶ ಮಾಡುತ್ತಾರೆ. ಇದು ಹಣ ಮತ್ತು ಕುಟುಂಬ ಮತ್ತು ವೈವಾಹಿಕ ಬೆಳವಣಿಗೆ ಅತ್ಯಂತ ನಿಮ್ಮ ಜೀವನದ ಪ್ರಮುಖ ಅಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಒಂದು ಸಂದರ್ಭದಲ್ಲಿ ಮಾನಸಿಕ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಹದಗೆಡುವ ಸಾಧ್ಯತೆ ಇದೆ. ಸಾಕಷ್ಟು ಹೊರಗಿನ ವಿಚಾರಗಳನ್ನು ಮರೆತು ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಫೋಕಸ್ ಮಾಡಲಿದ್ದೀರಾ. ಚಿಕ್ಕ ಪ್ರಯಾಣದಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರಿಗೆ ತೋರಿಸಿ, ಇಲ್ಲವಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತದೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ನಿಮಗೆ ಆರೋಗ್ಯದ ಬಗ್ಗೆ ಅತಿಯಾಗಿ ಕಾಳಜಿನ ವಹಿಸಬೇಕು ಅಂತ ಹೇಳಬಹುದಾಗಿದೆ. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕುಟುಂಬ ಸದಸ್ಯರನ್ನು ಕಾಡುವಂಥ ಸಾಧ್ಯತೆ ಇದ್ದು ನಿರ್ಲಕ್ಷ್ಯ ಮಾಡದೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ತಕ್ಷಣವೇ ವೈದ್ಯರನ್ನು ತೋರಿಸಿ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳಬಹುದು. ಇಷ್ಟಾಗಿತ್ತು ಸ್ನೇಹಿತರೆ, ಈ ಜುಲೈಯಿಂದ ಡಿಸೆಂಬರ್ವರೆಗಿನ ಕುಂಭರಾಶಿಯವರ ಭವಿಷ್ಯ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ, ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಓಕೆ, ಬಾಯ್.